ವಿಮೋಚನೆ ಕಾಂಡ 7ನೇ ಅಧ್ಯಾಯ 20ನೇ ವಚನ. ಮೋಶೆ ಆರೋನರು ಯೆಹೋವನು ತಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಮೋಶೆಯು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ಕೋಲನ್ನು ಎತ್ತಿ ನದಿಯಲ್ಲಿರುವ ನೀರನ್ನು ಹೊಡೆಯಲು ಆ ನೀರೆಲ್ಲ ರಕ್ತವಾಗಿ ಮಾರ್ಪಟ್ಟಿತು. ಮೋಶೆ ತನ್ನ ಕೈಯಲ್ಲಿರುವಂತಹ ಕೋಲನ್ನು ತೆಗೆದುಕೊಂಡು ನೈಲ್ ನದಿಯ ಆ ನೀರನ್ನು ಹೊಡೆದಾಗ ಅಲ್ಲಿರುವ ನೀರೆಲ್ಲ ರಕ್ತವಾಗಿ ಮಾರ್ಪಟ್ಟಿತು. ದಯವಿಟ್ಟು ಕೇಳಿ ಪ್ರಿಯರೇ, ಫರೋಹನು ಇದೇ ಕೆಲಸ ಮಾಡಿದ. ಯಾವ ಕೆಲಸ ಮಾಡಿದ? ಇಸ್ರಾಯೇಲ್ಯರಿಗೆ ಗಂಡು ಮಕ್ಕಳನ್ನು ಹುಟ್ಟುವುದಾದರೆ ಆ ಮಗುವನ್ನು ತೆಗೆದುಕೊಂಡು ಹೋಗಿ ನೈಲ್ ನದಿಯಲ್ಲಿ ಎಸೆಯಿರಿ ಅನ್ನುತ್ತಾನೆ. ಯಾಕೆಂದರೆ ಆ ನೈಲ್ ನದಿಯಲ್ಲಿ ಆ ದಿನಗಳಲ್ಲಿ ಭಯಂಕರವಾದ ಮೊಸಳೆಗಳು ಇರುತ್ತಾ ಇದ್ವು. ಇಸ್ರಾಯೇಲ್ಯರಿಗೆ ಹುಟ್ಟಿರುವ ಗಂಡು ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಆ ನೈಲ್ ನದಿಯಲ್ಲಿ ಎಸೆದರೆ ಮೊಸಳೆಗಳು ಬಂದು ಆ ಮಗುವನ್ನು ತಿಂದರೆ ಆ ನದಿಯೆಲ್ಲ ಪೂರ್ತಿ ರಕ್ತದಿಂದ ತುಂಬಿಕೊಳ್ಳುತ್ತಾ ಇತ್ತು. ಹಾಗೆ ರಕ್ತದ ಕಲೆಗಳಿಂದ ಆ ನದಿ ತುಂಬಿಕೊಳ್ಳುವಾಗ ಫರೋಹನಾಗ್ಲಿ ಫರೋಹನ ಸೈನಿಕರು ಸೇವಕರೆಲ್ಲರೂ ನೋಡಿ ಎಷ್ಟೋ ಸಂತೋಷ ಪಡ್ತಾ ಇದ್ರು. ಹಸುಕೂಸುಗಳನ್ನು ಆ ಮೊಸಳೆಗಳು ತಿನ್ನುತ್ತಾ ಇರುವಾಗ ತುಂಡು ತುಂಡಾಗುತ್ತಿರುವ ಹಸುಕೂಸುಗಳ ಶರೀರದಿಂದ ರಕ್ತ ಹೊರಚೆಲ್ಲಿ ರಕ್ತದಿಂದ ನದಿ ತುಂಬಿಕೊಂಡಿರುವಾಗ ಇವರು ಪರಿಹಾಸ ಮಾಡ್ತಾ ಇದ್ರು, ನಗುತ್ತಾ ಇದ್ರು. ದೇವರು ಅದನ್ನು ನೋಡುತ್ತಾರೆ. ನೀರು ರಕ್ತವಾಗಿರುವುದನ್ನು ಕಂಡು ನಗುತ್ತಾ ಇದೆಯಲ್ಲವೇ? ಒಂದು ದಿನ ಬರಲಿಕ್ಕಿದೆ, ನಗುತ್ತಿರುವ ನಿನ್ನ ಬಾಯಿಯನ್ನು ನಾನು ಮುಚ್ಚುತ್ತೇನೆ. ಇತರರು ಬಾಧೆ ಪಡುತ್ತಿರುವಾಗ, ಇತರರು ಕಷ್ಟಪಡುತ್ತಿರುವಾಗ, ಇತರರು ಅಳುತ್ತಾ ಇರುವಾಗ, ಇತರರು ಮರಣ ಹೊಂದುತ್ತಾ ಇರುವಾಗ ನೀನು ನಗುತ್ತಾ ಇದೆಯಲ್ಲವೇ? ಮುಂದೆ ನೋಡು ಏನ್ ಮಾಡ್ತೇನೆಂದು ಆ ನಗುವನ್ನೇ ನಿಲ್ಲಿಸುತ್ತೇನೆ. ಈ ದಿನ ಯಾರಾದ್ರೂ ಇದ್ದೀರಾ? ಇತರರು ಕಷ್ಟಪಡುತ್ತಾ ಇರುವಾಗ, ಇತರರು ಬಾಧೆ ಹಾದು ಹೋಗುತ್ತಿರುವಾಗ, ಇತರರು ಇಕ್ಕಟ್ಟು ಬಿಕ್ಕಟ್ಟು ಹಾದು ಹೋಗುತ್ತಿರುವಾಗ, ಇತರರು ಅನಾರೋಗ್ಯ ಹಾದು ಹೋಗುತ್ತಿರುವಾಗ, ಇಲ್ಲವೇ ತಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಫೇಲ್ ಆದಾಗ, ಇಲ್ಲವೇ ಅವರ ಮಗಳ ಸಂಸಾರ ಹಾಳಾದಾಗ, ಪ್ರಮೋಷನ್ ಬರಬೇಕಾದಾಗ ಬರಲಾರದೆ ನಿಂತೋದಾಗ, ಬರಬೇಕಾದ ಉದ್ಯೋಗ ಬರದೇ ಇರುವಾಗ, ಇಲ್ಲವೇ ಸೀಟ್ ಸಿಗಬೇಕಾದ ಸೀಟ್ ಸಿಗದೇ ಇರುವಾಗ, ಮೆಡಿಕಲ್ ಸೀಟ್ ಸಿಗುತ್ತೆ ಎಂದು ಮಗಳು ಎಷ್ಟೋ ಕಾದಿರ್ತಾಳೆ. ಆ ಮಗಳಿಗೆ ಸೀಟ್ ಸಿಗದೇ ಇರುವಾಗ ನಿಮಗೆ ಸ್ವೀಟು. ಹಾಗಿದ್ದೀರಾ? ಸ್ವೀಟ್ ಹಂಚ್ತೀರಿ. ಯಾಕೆಂದ್ರೆ ಅವರ ಮಗಳಿಗೆ ಮೆಡಿಸಿನ್ ಸೀಟ್ ಸಿಗ್ಲಿಲ್ಲ, ಅವರ ಮಗನಿಗೆ ವೀಸಾ ಸಿಗ್ಲಿಲ್ಲ, ಅವರ ಮಗಳ ಸಂಸಾರ ಹಾಳಾಗಿದೆ. ಯಾಕೆ ನಿಮಗೆ ಅದರಲ್ಲಿ ಆನಂದ? ಯಾಕೆ ನಿಮಗೆ ಸಂತೋಷ? ಬೇರೆಯವರು ಕಷ್ಟದಲ್ಲಿರುವಾಗ ಯಾಕೆ ನೀವು ಉಲ್ಲಾಸಗೊಳ್ಳುತ್ತೀರಿ? ಅದು ಶಪಿಸಲ್ಪಟ್ಟ ಜೀವಿತ ಆಗಿದೆ. ಈ ದಿನ ನಮ್ಮಲ್ಲಿ ಯಾರೊಬ್ಬರು ಕೂಡ ಬೇರೆಯವರಿಗೆ ಕಷ್ಟ, ಸಂಕಟ, ಇಕ್ಕಟ್ಟು, ಬಿಕ್ಕಟ್ಟು, ವ್ಯಾಧಿ, ಬಾಧೆ ಬರುವಾಗ ಕನಿಷ್ಠ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪವೂ ಕೂಡ ಚೆನ್ನಾಗಾಯ್ತು ಎಂದು ಹೇಳುವ ಮನಸ್ಸು ಇರಬಾರದು. ಅಂದುಕೊಳ್ತಿದ್ದೆ ಪಾಪಿಷ್ಟನಿಗೆ ಹಾಗೇ ಜರುಗಬೇಕಿತ್ತು. ಹಾಗಂದುಕೊಳ್ಳೋದಾದರೆ ಅದು ಎಂಥ ಮನಸ್ಸು ಗೊತ್ತಾ? ಹೊಟ್ಟೆ ಕಿಚ್ಚು ಪಡುವ ಮನಸ್ಸಾಗಿರುತ್ತೆ. ಯಾರಾದರೂ ಉದ್ಯೋಗ ಸಿಗಲಿಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಿತ್ತು ಅವನಿಗೆಲ್ಲ ಉದ್ಯೋಗ ಸಿಗುತ್ತೆ, ನಾನು ಅಂದ್ಕೊಂಡಿದ್ದೆ ಅವನಿಗೆ ಉದ್ಯೋಗ ಬರೋದಿಲ್ಲವೆಂದು. ನೀವ್ಯಾಕೆ ಅಂದ್ಕೊಳ್ತಾ ಇದ್ದೀರಿ ಅವರಿಗೆ ಉದ್ಯೋಗ ಬರಬಾರ್ದೆಂದು? ಅದು ಪಾಪಿಷ್ಟ ಬುದ್ಧಿಯಾಗಿದೆ. ಅವರಿಗೆ ಆಕ್ಸಿಡೆಂಟ್ ಆಯ್ತಂತೆ, ಗೊತ್ತಾ? ಓಹೋ ಆಯ್ತಾ, ನಾನು ಅಂದ್ಕೊಳ್ತಾ ಇದ್ದೆ ಆಕ್ಸಿಡೆಂಟ್ ಆಗುತ್ತೆಂದು. ಪಾಪಿಷ್ಟನೇ, ನೀನ್ಯಾಕೆ ಹಾಗಂದ್ಕೊಂಡೆ? ಆಕ್ಸಿಡೆಂಟ್ ಆಗಬೇಕೆಂದು, ಉದ್ಯೋಗ ಸಿಗಬಾರದೆಂದು. ಪಾಪ ಅವರ ಮಗಳಿಗೆ ಅಬಾರ್ಷನ್ ಆಗಿದೆ ಅಂತೆ, ಅಂದ್ಕೊಳ್ತಾ ಇದ್ದೆ ಅವರಿಗೆ ಅಬಾರ್ಷನ್ ಆಗುತ್ತೆ ಎಂದು. ಇದೆಂತ ಬುದ್ಧಿಗೇಡಿತನ ರೀ? ಇದೀರಾ ಯಾರಾದ್ರೂ? ಬೇರೆಯವರಿಗೆ ಕಷ್ಟ ಉಂಟಾದಾಗ, ಬೇರೆಯವರಿಗೆ ತೊಂದರೆ ಉಂಟಾದಾಗ, ಅದು ನಿಮಗೆ ಗೊತ್ತಾದಾಗ ನಾನು ಅಂದ್ಕೊಳ್ತಾ ಇದ್ದೆ ಹಾಗೆ ಜರುಗುತ್ತದೆ ಎಂದು. ಹಾಗಾದರೆ ನೀವು ಸೈತಾನನ ಸಂಬಂಧಿಯಾಗಿದ್ದೀರಿ, ಪಾಪಿಷ್ಟನಾಗಿದ್ದೀರಿ, ಪಾಪಿಷ್ಟಳಾಗಿದ್ದೀರಿ. ಅದು ವಾಕ್ಯಾನುಸಾರವಾದದಲ್ಲ. ಫರೋನು ಕೂಡ ಹಾಗೆಯೇ ಇಸ್ರಾಯೇಲ್ಯರ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ನೈಲ್ ನದಿಯಲ್ಲಿ ಎಸೆದಾಗ ಮೊಸಳೆಗಳು ಬಂದು ಆ ಮಗುವನ್ನು ತಿನ್ನುವಾಗ ತಾಯಿ ಅಳುತ್ತಾ ಇರುವುದನ್ನು ನೋಡಿ, ತಂದೆ ಅಳುತ್ತಾ ಇರುವುದನ್ನು ನೋಡಿ, ಹೆತ್ತವರು ಮಗುವಿಗಾಗಿ ಅಳುತ್ತಾ ಇರುವುದನ್ನು ನೋಡಿ ನಗುತ್ತಾ ಇದ್ದ ಪ್ರಿಯರೇ. ದೇವರದನ್ನು ನೋಡಿದ್ರು. ನೋಡು ಫರೋಹನೇ, ಹಸುಕೂಸನ್ನು ಮೊಸಳೆಗಳು ತಿನ್ನುತ್ತಿರುವಾಗ ನೋಡಿ ನಗುತ್ತಾ ಇದೆಯಲ್ಲವೇ? ನೈಲು ನದಿ ರಕ್ತದಿಂದ ತುಂಬಿಕೊಳ್ಳುತ್ತಾ ಇರುವುದನ್ನು ನೋಡಿ ನಗುತ್ತಾ ಇದ್ದೀಯಲ್ಲವೇ? ನೋಡು ಏನ್ ಮಾಡುತ್ತೇನೆಂದು. ಅದೇ ನೈಲ್ ನದಿಯನ್ನು ರಕ್ತವಾಗಿ ಮಾಡಿಬಿಡುತ್ತೇನೆಂದು ಹೇಳಿ ಮಾಡಿಬಿಟ್ರು ಪ್ರಿಯರೇ. ಮೋಸ ಹೋಗಬೇಡಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯ ಏನನ್ನು ಬಿತ್ತುತ್ತಾನೋ ಅದನ್ನು ಕೊಯ್ಯುವುದು ತಪ್ಪಿದಲ್ಲ. ಇತರರು ಕಷ್ಟ ಹಾದು ಹೋಗುವಾಗ, ನಷ್ಟ ಹಾದು ಹೋಗುವಾಗ ನೀವು ನಗುತ್ತಾ ಇರುವುದಾದರೆ ನೀವು ಕೂಡ ಒಂದು ದಿವಸ ಕಷ್ಟದ ಪಾಲಾಗ್ಲಿಕ್ಕಿದ್ದೀರಿ, ನಷ್ಟ ತಂದುಕೊಳ್ಳುವಂಥವರಾಗಿರುತ್ತೀರಿ. ಆ ದಿನ ಸುತ್ತಲಿರುವವರು ನೋಡಿ ಪರಿಹಾಸ್ಯ ಮಾಡುವ ಹಾಗೆ ನಿಮ್ಮ ಬದುಕು ಮಾರ್ಪಡುವಂಥದ್ದಾಗಿದೆ ಎಂದು ಮರೆಯಬೇಡಿ. ನೈಲು ನದಿ ಪೂರ್ತಿಯಾಗಿ ರಕ್ತವಾಗಿ ಮಾರ್ಪಟ್ಟಿತ್ತು. ಮೋಶೆ ತನ್ನ ಕೋಲನ್ನು ಮೇಲೆಕೆತ್ತಿ ನದಿಯ ನೀರನ್ನು ಹೊಡೆಯಲು ನದಿಯ ನೀರೆಲ್ಲವೂ ರಕ್ತವಾಗಿ ಮಾರ್ಪಟ್ಟಿತು. ನದಿಯಲ್ಲಿರುವ ಮೀನುಗಳು ಸತ್ತವು.
ನದಿಯು ಹೊಲಸು ವಾಸನೆಯಿಂದ ತುಂಬಿಕೊಂಡಿತು. ಐಗುಪ್ತ್ಯರು ಆ ನದಿಯ ನೀರನ್ನು ಕುಡಿಯಲಾರದೆ ಹೋದರು. ಐಗುಪ್ತ್ಯ ದೇಶದಲ್ಲೆಲ್ಲ ರಕ್ತವೇ ಆಗಿತ್ತು. ದೇವರು ಮೋಶೆ ಮುಖಾಂತರ ಫರೋಹನಿಗೆ ಶಿಕ್ಷಿಸುತ್ತಾ ಇರುವಾಗ ಮಾಡಿದ ಮೊಟ್ಟಮೊದಲ ಕೆಲಸ ಏನೆಂದರೆ, ಯಾವುದನ್ನೆಲ್ಲ ನೋಡಿ ಫರೋಹನು ಆನಂದಿಸಿದನೋ ಅದರಲ್ಲಿಯೇ ಫರೋಹನಿಗೆ ಆನಂದವಿಲ್ಲದಂತೆ ದೇವರು ಮಾಡಿದ್ರು. ಸಹೋದರ ಸಹೋದರಿಯರೇ, ನೀವು ಕೂಡ ಏನನ್ನು ನೋಡಿ ಆನಂದಿಸುತ್ತಾ ಇದ್ದೀರೋ ಎಚ್ಚರ ವಹಿಸಿರಿ. ನಿಮ್ಮ ಜೀವಿತದಲ್ಲಿ ನೀವು ಆನಂದಿಸಬೇಕಾದದ್ದು ಆತ್ಮಿಕ ವಿಷಯದಲ್ಲಿ. ನಿಮ್ಮ ಜೀವಿತದಲ್ಲಿ ನಿಮಗೆ ಸಂತೋಷ ಕೊಡಬೇಕಾದದ್ದು ನಿಮ್ಮ ಸತ್ಪ್ರವರ್ತನೆ. ನಿಮ್ಮ ಜೀವಿತದಲ್ಲಿ ನಿಮಗೆ ಸಮಾಧಾನ ಕೊಡಬೇಕಾದದ್ದು ನಿಮ್ಮ ಪರಿಶುದ್ಧವಾದ ಜೀವಿತ. ಆತ್ಮಿಕತೆ ಇಲ್ಲದೆ, ಸತ್ಪ್ರವರ್ತನೆ ಇಲ್ಲದೆ, ಪರಿಶುದ್ಧತೆ ಇಲ್ಲದೆ ನೀವು ಪಾಪ ಮಾಡಿ ಸಂತೋಷ ಹೊಂದಿಕೊಳ್ಳಬೇಕೆಂದು ಪ್ರಯತ್ನ ಮಾಡುತ್ತಾ ಇರುವುದಾದರೆ ಕೇಳಿರಿ, ಕೊನೆಗೆ ಸಂತಾಪವೇ ನಿಮಗುಳಿಯುತ್ತೆ. ಅಪವಿತ್ರವಾದ ಕಾರ್ಯಗಳ ಮೂಲಕ, ಅಪವಿತ್ರವಾದ ಕ್ರಿಯೆಗಳ ಮೂಲಕ ನೀವು ಆನಂದ ಹೊಂದಿಕೊಳ್ಳಬೇಕೆಂದು ಆಲೋಚಿಸುತ್ತಿರುವುದಾದರೆ ಕೇಳಿರಿ, ನಿಮ್ಮ ಆನಂದ ಆವಿಗೆ ಆಗ್ಬಿಡುತ್ತೆ. ಆ ದಿನ ಕೇಡನ್ನು ಉಂಟುಮಾಡಿ ಸಂತೋಷಿಸಬೇಕೆಂದು ಬಯಸಿದಂತಹ ಫರೋಹನು ಆ ಕೇಡಿಗೆ ಪ್ರತಿ ಕೇಡನ್ನು ನೋಡ್ತಿದ್ದಾನೆ. ಸಂತೋಷ ಆವಿಗೆ ಆಗಿ ಹೋಯಿತು. ದೇಶದಲ್ಲಿಯೇ ನೀರಿಲ್ಲದಂತಾಯಿತು. ದೇಶದಲ್ಲೆಲ್ಲ ರಕ್ತವೇ ಆಗಿತ್ತು. ನೀರೆಲ್ಲ ರಕ್ತವಾಗ್ಬಿಟ್ಟಿತು. ಅಷ್ಟು ಮಾತ್ರವಲ್ಲ, ಆ ನದಿಯಲ್ಲಿರುವ ಮೀನುಗಳೆಲ್ಲ ಸತ್ತು ಹೋದವು. ಮೀನು ಸತ್ತು ಹೋದವು ಅಂದ್ರೆ ಅರ್ಥವೇನು? ಆ ನೀರಲ್ಲಿರುವ ಪ್ರತಿ ಜೀವಿ ಸತ್ತೋಯ್ತು, ಇನ್ಕ್ಲೂಡಿಂಗ್ ಆ ಹಸುಕೂಸುಗಳನ್ನು ತಿಂದಿರುವ ಮೊಸಳೆಗಳು ಕೂಡ ಸತ್ತಿದ್ವು. ಅಂದರೆ ದೇವರು ಶಿಕ್ಷಿಸುವುದನ್ನು ಆರಂಭಿಸಿದ್ದಾರೆ. ಆ ಕಾಲದಲ್ಲಿ ಐಗುಪ್ತ ದೇಶವೆಂದರೆ ಪ್ರಪಂಚದಲ್ಲಿಯೇ ಉನ್ನತ ದೇಶವಾಗಿತ್ತು. ಫರೋಹ ಅಂದ್ರೆ ಪ್ರಪಂಚದಲ್ಲಿಯೇ ದೊಡ್ಡ ಚಕ್ರವರ್ತಿಯಾಗಿದ್ದ. ಈಗ ದೇವರು ಯಾರನ್ನು ಶಿಕ್ಷಿಸಲು ಆರಂಭಿಸಿದ್ದಾರೆ? ಪ್ರಪಂಚವನ್ನೇ ಪರಿಪಾಲಿಸುವಂತಹ ಸ್ಥಾನದಲ್ಲಿರುವ ಫರೋಹನನ್ನೇ ಶಿಕ್ಷಿಸಲು ಆರಂಭಿಸಿದ್ದಾರೆ. ಹಾಗಾದ್ರೆ ನೀವು ನಾನು ಯಾವ ಲೆಕ್ಕ ಹೇಳಿ? ದೇವರು ಶಿಕ್ಷಿಸುವ ಸಮಯ ಬಂದಾಗ ಯಾರೂ ತಾಳಿಕೊಳ್ಳಲಿಕ್ಕಾಗಲ್ಲ, ತಪ್ಪಿಸಿಕೊಳ್ಳಲಿಕ್ಕಾಗಲ್ಲ. ಕೋಲನ್ನು ಎತ್ತುತ್ತಾನೆ ಪ್ರಿಯರೇ, ಎತ್ತಿದ ಕೋಲನ್ನು ನೀರಿಗೆ ಹೊಡೆಯಲು ಆ ನೀರೆಲ್ಲ ರಕ್ತವಾಗಿ ಬಿಡುತ್ತೆ, ರಕ್ತವಾಗಿ ಮಾರ್ಪಡುತ್ತವೆ. ಅಷ್ಟೇ ಅಲ್ಲ, ನಂತರ ಏನಾಯ್ತು? ವಿಮೋಚನೆ ಕಾಂಡ 8ನೇ ಅಧ್ಯಾಯ 6ನೇ ವಚನ. ಆರೋನನು ಐಗುಪ್ತ ದೇಶದಲ್ಲಿ ನೀರಿರುವ ಎಲ್ಲಾ ಸ್ಥಳಗಳ ಮೇಲೆ ಕೈ ಚಾಚಲು ಕಪ್ಪೆಗಳು ಹೊರಟು ಬಂದು ದೇಶವನ್ನೆಲ್ಲ ಮುಚ್ಚಿಕೊಂಡವು. ದೇಶದಲ್ಲೆಲ್ಲ ಕಪ್ಪೆಗಳು ಬಂದವು. ಮನೆಯೊಳಗೆ ಕಪ್ಪೆಗಳು, ಬೆಡ್ರೂಮ್ ಒಳಗಡೆ ಕಪ್ಪೆಗಳು ಬಂದಾಗ ತಾಳಲಿಕ್ಕಾಗಲಿಲ್ಲ, ನರಕ ಅನುಭವಿಸಿದ್ರು. 3ನೇದು 9ನೇ ಅಧ್ಯಾಯ 25ನೇ ವಚನ. 9ನೇ ಅಧ್ಯಾಯ 25ನೆಯ ವಚನ. ಆ ಕಲ್ಲಿನ ಮಳೆ ಐಗುಪ್ತ ದೇಶದ ಎಲ್ಲಾ ಕಡೆಯಲ್ಲಿ ಮನುಷ್ಯರನ್ನು, ಪಶುಗಳನ್ನು, ಬಯಲಿನಲ್ಲಿದ್ದ ಎಲ್ಲವನ್ನೂ ನಷ್ಟಪಡಿಸಿತು. 23ನೇ ವಚನ. ಮೋಶೆಯು ತನ್ನ ಕೋಲನ್ನು ಆಕಾಶಕ್ಕೆ ಚಾಚಿದಾಗ ಯೆಹೋವನು ಗುಡುಗನ್ನು, ಆನೆಕಲ್ಲಿನ ಮಳೆಯನ್ನು ಉಂಟುಮಾಡಿದನು, ಸಿಡಿಲುಗಳು ನೆಲಕ್ಕೆ ಬಿದ್ದವು. ಯೆಹೋವನು ಐಗುಪ್ತ ದೇಶದ ಮೇಲೆ ಕಲ್ಲಿನ ಮಳೆಯನ್ನು ಸುರಿಸಿದನು. ಅದು ಎಷ್ಟು ಬಲವಾಗಿತ್ತೆಂದು ಆನಂತರ ನೀವು ಬೇಕಾದರೆ ನೋಡಿ. ಈಗ 10ನೇ ಅಧ್ಯಾಯ 13ನೇ ವಚನ. ಮೋಶೆ ತನ್ನ ಕೋಲನ್ನು ಐಗುಪ್ತ ದೇಶದ ಮೇಲೆ ಚಾಚಿದಾಗ ಯೆಹೋವನು ಆ ಹಗಲಿರುಳು ಮೂಡಣದಿಂದ ಗಾಳಿಯನ್ನು ಬೀಸ ಮಾಡಿದನು. ಹೊತ್ತಾರೆ ಆ ಗಾಳಿಯ ದೆಸೆಯಿಂದ ಮಿಡತೆಗಳು ಬಂದಿದ್ದವು. ಮಿಡತೆಗಳು ಬಂದು ದೇಶವನ್ನೆಲ್ಲ ಅಲ್ಲಕಲ್ಲೋಲ ಮಾಡಿದವು. ಕೋಲನ್ನು ಆಕಾಶದ ಕಡೆಗೆ ಎತ್ತುತ್ತಾನೆ, ಮಿಡತೆಗಳು ಬರ್ತವೆ. 14ನೇ ಅಧ್ಯಾಯ 15ನೇ ವಚನ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆಯಿಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲ್ಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ಮೋಶೆ ತನ್ನ ಕೋಲನ್ನು ಎತ್ತಿ ಕೆಂಪು ಸಮುದ್ರವನ್ನು ಹೊಡೆಯುತ್ತಾನೆ, ಸಮುದ್ರ 2 ವಿಭಾಗಿಸುತ್ತದೆ. ಇದೇನು ಪ್ರಿಯರೇ? ಕೋಲೆತ್ತಿ ಸಮುದ್ರಕ್ಕೆ ಹೊಡೆದ್ರೆ ಸಮುದ್ರ ವಿಭಾಗಿಸಿತಂತೆ. ಸುಮಾರು 30-40 ಲಕ್ಷ ಜನರಿಗೆ ನಾಯಕನಾಗುತ್ತಾನೆ ಈ ಮೋಶೆ. ದೇವರು ಅವನ ಕೈಗೆ ಕೊಟ್ಟಿರುವ ಕೋಲನ್ನು, ಇಲ್ಲವೇ ಮೋಶೆಯ ಕೋಲನ್ನು ದೇವರು ಯಾವ ರೀತಿ ಉಪಯೋಗಿಸುತ್ತಿದ್ದಾರೆಂದು ನಾವು ನೋಡ್ತಿದ್ದೇವೆ. ದೇವರಿಗೆ ವಿಧೇಯತೆ ತೋರಿಸಿರುವ ಆ ಕೋಲು, ಇಲ್ಲವೇ ಮೋಶೆಯ ಕೈಯಲ್ಲಿರುವ ಆ ಕೋಲು ಕೆಂಪು ಸಮುದ್ರವನ್ನು 2 ಭಾಗ ಮಾಡಿತ್ತು. ದಾವೀದನ ಕೈಯಲ್ಲಿರುವಂತಹ ಆ ನುಣುಪಾದ ಕಲ್ಲು ಗೊಲಿಯಾತನನ್ನು ಕೊಂದಾಕಿತು. ಗಿದಿಯೋನನ ಕೈಯಲ್ಲಿರುವಂತಹ ಆ ಮಣ್ಣಿನ ಮಡಿಕೆ ಶತ್ರುಗಳನ್ನು 100,000 ಸಂಖ್ಯೆಯಲ್ಲಿ ಸಾಯಿಸಿಬಿಟ್ಟಿತು. ಸಂಸೋನನ ಕೈಯಲ್ಲಿರುವಂತಹ ಒಂದು ಕತ್ತೆಯ ದವಡೆಯ ಎಲುಬು 1000 ಮಂದಿ ಫಿಲಿಸ್ಟಿಯರನ್ನು ಕೊಂದಾಕಿತು. ಯೇಸುವಿನ ಕೈಯಲ್ಲಿರುವ 5 ರೊಟ್ಟಿ 2 ಮೀನುಗಳು ಅನೇಕ 1000 ಜನರಿಗೆ ಆಶೀರ್ವಾದಕರವಾಗಿ ಮಾರ್ಪಟ್ಟವು.
ಒಬ್ಬ ಕವಿಯ ಕೈಗೆ ಕಲಂ ಸೇರುವಾಗ ಅದೊಂದು ಅದ್ಭುತವಾದ ಕವಿತೆಯಾಗಿ ಮಾರ್ಪಡುತ್ತೆ. ಒಬ್ಬ ಶಿಲ್ಪಿಯ ಕೈಗೆ ಒಂದು ಶಿಲೆ ಸೇರುವುದಾದರೆ ಅದೊಂದು ದೊಡ್ಡ ವಿಗ್ರಹವಾಗಿ ಮಾರ್ಪಡುತ್ತದೆ. ಹಾಗೆಯೇ ಒಬ್ಬ ಬಡಿಗೆಯನ ಕೈಗೆ ಮರದ ಹಲಿಗೆ ಸೇರುವಾಗ ಅದೊಂದು ಅದ್ಭುತವಾದ ರೂಪ ಪಡೆಯುತ್ತೆ. ಅದೇ ರೀತಿ ಮನುಷ್ಯನನ್ನು ಸೃಷ್ಟಿ ಮಾಡಿರುವ ದೇವರ ಕೈಗೆ ಮನುಷ್ಯನು ಸೇರುವುದಾದರೆ ಆ ಮನುಷ್ಯನ ಜೀವಿತವು ಸಾರ್ಥಕವಾಗುತ್ತದೆ, ಉಪಯೋಗಕರವಾಗುತ್ತೆ. ಯೇಸುವಿನ ಕೈಗೆ ಸೇರಿರುವ ಆ 5 ರೊಟ್ಟಿ 2 ಮೀನುಗಳು ಅನೇಕ ಸಾವಿರಾರು ಜನರಿಗೆ ಆಶೀರ್ವಾದಕರವಾಗಿ ಮಾರ್ಪಟ್ಟರೆ, ಅದೇ ಯೇಸುವಿನ ಕೈಗೆ ನಾವು ಸೇರುವುದಾದರೆ ಎಷ್ಟೋ ಜನರಿಗೆ ಆಶೀರ್ವಾದಕರವಾಗಿ ಮಾರ್ಪಡ್ತೇವೆ, ಎಷ್ಟೋ ಜನರಿಗೆ ದಿವ್ಯದಾನಕರವಾಗಿರುತ್ತೇವೆ. ಈ ದಿನ ಬಹಳ ಜನರ ಜೀವಿತ ದಿವ್ಯದಾನದ ಹಾಗಿಲ್ಲ, ಇತರರಿಗೆ ಆಯಾಸಕರವಾಗಿದೆ. ನೀವು ಗಂಡ ಆಗಿದ್ದೀರಿ, ಆದರೆ ಸ್ವಂತ ನಿಮ್ಮ ಮನೆಗೆ ಆಶೀರ್ವಾದಕರವಾಗಿಲ್ಲ, ಆಯಾಸಕರವಾಗಿದ್ದೀರಿ. ಈ ದಿನ ನಿಮ್ಮ ಹೆಂಡತಿ ನಿಮ್ಮನ್ನು ನೋಡಿ ಅಳ್ತಿದ್ದಾಳೆ, ನಿಮ್ಮ ಗಂಡ ನಿಮ್ಮನ್ನು ನೋಡಿ ಅಳ್ತಿದ್ದಾನೆ. ನಿಮ್ಮ ಜೀವಿತ ಆಯಾಸಕರವಾಗಿದೆ, ಅಭ್ಯಂತರಕರವಾಗಿದೆ, ಅವಮಾನಕರವಾಗಿದೆ, ಅಪವಿತ್ರವಾಗಿದೆ, ಅನ್ಯಾಯ ಅಕ್ರಮದಿಂದ ತುಂಬಿಕೊಂಡಿದೆ. ಅದಕ್ಕಾಗಿಯೇ ನಿಮ್ಮ ಗಂಡ ಅಳ್ತಿದ್ದಾನೆ, ಹೆಂಡತಿ ಅಳ್ತಿದ್ದಾಳೆ, ತಂದೆ ತಾಯಿಗಳೇ ಕೇಳ್ತಿದ್ದೇನೆ. ಈ ದಿನ ನಿಮ್ಮ ಜೀವಿತ ನಿಮ್ಮ ಮಕ್ಕಳಿಗೆ ಮಾದರಿಕರವಾಗಿ ಇಲ್ಲದಿದ್ದರೆ, ಆದರ್ಶಕರವಾಗಿ ಇಲ್ಲದೇ ಇರುವುದಾದರೆ, ಈ ದಿನ ನಾವೇನಾಗಿದ್ದೇವೋ ಅದು ನನ್ನ ತಾಯಿಯ ಪ್ರಾರ್ಥನೆಯಿಂದಲೇ, ಈ ದಿನ ನಾವೇನಾಗಿದ್ದೇವೋ ಅದು ನನ್ನ ತಂದೆಯ ಪ್ರಾರ್ಥನೆಯಿಂದಲೇ, ಅವರ ಆತ್ಮಿಕತೆ ನಿಮಿತ್ತ ಈ ದಿನ ನಮ್ಮ ಜೀವಿತಗಳು ಈ ರೀತಿಯಾಗಿ ಕಟ್ಟಲ್ಪಟ್ಟಿವೆ. ಅದಕ್ಕಾಗಿಯೇ ನಾವು ಈ ರೀತಿ ದಿವ್ಯದಾನಗಳಿಂದ ತುಂಬಲ್ಪಟ್ಟಿದ್ದೇವೆ ಎಂಬುದಾಗಿ ನಿಮ್ಮ ಮಕ್ಕಳು ನಿಮ್ಮ ವಿಷಯದಲ್ಲಿ ಹೇಳದೇ ಇರುವುದಾದರೆ ನಿಮ್ಮ ಜೀವಿತವು ದೇವರ ಕೈಯಲ್ಲಿಲ್ಲ ಎಂದರ್ಥ. ನಿಮ್ಮ ಮಕ್ಕಳು ಹೇಳುವಂಥವರಾಗಿರಬೇಕು, ಈ ದಿನ ನಾವೇನಾಗಿದ್ದೇವೋ ಅದು ನಮ್ಮ ತಾಯಿಯ ಆತ್ಮಿಕತೆಯಿಂದಲೇ, ಇಲ್ಲವೇ ನಮ್ಮ ತಂದೆಯ ಆತ್ಮಿಕತೆಯಿಂದಲೇ ಎಂದು. ಹಾಗೆಯೇ ನಿಮ್ಮ ಹೆಂಡತಿ ಕೂಡ ಹೇಳಬೇಕು, ಈ ದಿನ ನಾನು ಇಷ್ಟೊಂದು ಆನಂದಕರವಾಗಿದ್ದೇನೆಂದರೆ ನನ್ನ ಗಂಡನ ಆತ್ಮಿಕತೆಯಿಂದಲೇ ಎಂದು. ಗಂಡ ಕೂಡ ಹೇಳಬೇಕು, ಈ ದಿನ ನಾನು ಇಷ್ಟೊಂದು ಆನಂದಕರವಾಗಿದ್ದೇನೆಂದರೆ ಹೆಂಡತಿಯ ಆತ್ಮಿಕತೆಯಿಂದಲೇ. ನನ್ನ ಹೆಂಡತಿ ಆತ್ಮಿಕಳಾಗಿಲ್ಲದಿದ್ದರೆ ನರಕಯಾತನೆ ಅನುಭವಿಸ್ತಾ ಇದ್ದೆ, ಗಂಡ ಆತ್ಮಿಕನಾಗಿಲ್ಲದಿದ್ದರೆ ನರಕಯಾತನೆ ಅನುಭವಿಸುತ್ತಾ ಇದ್ದೆ. ಅದಕ್ಕಾಗಿಯೇ ಈ ದಿನ ಕೇಳ್ತಿದ್ದೇನೆ ಸಹೋದರ, ಕೇಳ್ತಿದ್ದೇನೆ ಸಹೋದರಿ, ನಿಮ್ಮ ಗಂಡ ಮಾತು ಹೇಳಲು ಸಾಧ್ಯವೋ? ಕೆಲವೊಂದು ಸಾರಿ ಕೆಲವೊಂದು ಗಂಡಂದರು ನನ್ನ ಬಳಿಗೆ ಬಂದು ಹೇಳ್ತಾರೆ, ಅಣ್ಣ ಈ ದಿನ ನಾನು ಉದ್ಯೋಗ ಹೊಂದಿಕೊಂಡ್ರೂ ಕೂಡ, ನನ್ನ ಜೀವಿತ ಮಾರ್ಪಟ್ಟರೂ ಕೂಡ ಅದೆಲ್ಲದಕ್ಕೆ ಕಾರಣ ನನ್ನ ಹೆಂಡತಿಯಾಗಿದ್ದಾಳೆ. ಯಾಕೆ, ಏನಾಯಿತು? ಅವಳು ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದಳು ನಾನು ಬದಲಾಗಬೇಕೆಂದು, ಎಷ್ಟೋ ಉಪವಾಸವಿರ್ತಾ ಇದ್ದಳು ನನ್ನ ಜೀವಿತ ಬದಲಾಗಬೇಕೆಂದು. ಆಕೆ ಪ್ರಾರ್ಥನೆ ದೇವರು ಲಾಲಿಸಿ ನನ್ನ ಬದುಕನ್ನು ಬದಲಾಯಿಸಿದ್ದಾರೆ. ಬದಲಾದ ನಂತರ ಒಳ್ಳೆ ಉದ್ಯೋಗ ಕೊಟ್ಟರು ಎಂದು ಹೇಳ್ತಾರೆ. ಎಷ್ಟೋ ಜನ ಸಹೋದರಿಯರು ತಮ್ಮ ಗಂಡನ ಬದಲಾವಣೆಗಾಗಿ ಎಷ್ಟೋ ಕಣ್ಣೀರು ಸುರಿಸಿ ಪ್ರಾರ್ಥಿಸುವಂಥವರಿದ್ದಾರೆ. ಹಾಗಾದರೆ ನಮ್ಮ ಸಂಗತಿಯೇನು? ಎಷ್ಟು ಜನ ಗಂಡಂದ್ಯರು ಹೆಂಡತಿ ಬದಲಾಗಬೇಕೆಂದು, ಆಕೆ ಜೀವಿತ ರಕ್ಷಿಸಲ್ಪಡಬೇಕೆಂದು ಪ್ರಾರ್ಥಿಸುವಂತಹ ಗಂಡಂದಿರು ಎಷ್ಟು ಜನ ಇದ್ದಾರೆ? ನೀವು ದೇವರ ಕೈಗೆ ಸೇರುವುದಾದರೆ ಏನಾಗುತ್ತೆ ಗೊತ್ತಾ? ಆಶೀರ್ವಾದಕರವಾಗಿ ಮಾರ್ಪಡುತ್ತೀರಿ. ಎಷ್ಟೋ ಜನರಿಗೆ ಆದರ್ಶಕರವಾಗಿರುತ್ತೀರಿ, ಎಷ್ಟೋ ಜನರಿಗೆ ಆಹಾರ ಒದಗಿಸುವವರಾಗಿರುತ್ತೀರಿ, ಎಷ್ಟೋ ಜನರಿಗೆ ಆಧಾರವಾಗಿರುತ್ತೀರಿ. ಅದೇ ಆಶೀರ್ವಾದ ಅಂದ್ರೆ. 5 ರೊಟ್ಟಿ 2 ಮೀನು ಯೇಸುವಿನ ಕೈಗೆ ಸೇರಿದಾಗ ಅನೇಕ ಸಾವಿರಾರು ಜನರಿಗೆ ಆಶೀರ್ವಾದಕರವಾಗಿ ಮಾರ್ಪಟ್ಟವಲ್ಲವೇ? ಹಾಗೆಯೇ ನಿಮ್ಮ ಜೀವಿತ ಯೇಸುವಿನ ಕೈಗೆ ಸೇರುವುದಾದರೆ ಎಷ್ಟು ಆಶೀರ್ವಾದಕರವಾಗಿ ಮಾರ್ಪಡ್ತೀರೆಂದು ಒಮ್ಮೆ ಆಲೋಚಿಸಿ. ಆ ದಿನ ಮೋಶೆಯ ಕೈಯಲ್ಲಿರುವ ಕೋಲಿನ ಮೂಲಕ ದೇವರು ಎಷ್ಟೋ ಅದ್ಭುತ ಕಾರ್ಯ ಮಾಡಿದ್ರು, ಎಷ್ಟೋ ಆಶ್ಚರ್ಯ ಕಾರ್ಯ ಮಾಡಿದ್ರು. ಕೆಂಪು ಸಮುದ್ರ ಮುಂದೆ ಇದೆ, ಫರೋಹನ ಸೈನ್ಯ ಹಿಂದೆ ಇದೆ, ಇಸ್ರಾಯೇಲ್ಯರೆಲ್ಲರೂ ಸಿಕ್ಕಾಕೊಳ್ಳುತ್ತಾರೆ. ಮೋಶೆ ದೇವರಿಗೆ ಪ್ರಾರ್ಥಿಸುವಾಗ ದೇವರು ಮೋಶೆಗೆ ಹೇಳ್ತಾರೆ, ಮೋಶೆ, ನನಗೆ ಮೊರೆ ಇಡುವುದೇನು? ನಿನ್ನ ಕೈಯಲ್ಲಿರುವ ಕೋಲನ್ನು ತೆಗೆದುಕೋ, ಸಮುದ್ರಕ್ಕೆ ಹೊಡೆ. ಕೋಲನ್ನು ತೆಗೆದುಕೊಂಡು ಸಮುದ್ರಕ್ಕೆ ಹೊಡೆದ್ರೆ ಏನಾಗುತ್ತೆ? ಸಮುದ್ರ 2 ಭಾಗವಾಗಿ ಬಿಡುತ್ತೆ, ವಿಭಾಗಿಸುತ್ತದೆ. ಹೊಡೆ. ಮೋಶೆಯ ಹಿಂದೆ ಇರುವವರೆಲ್ಲ ಗುಣಗುಟ್ಟುತ್ತಾ ಇರುವಾಗ, ಭಯಪಡಬೇಡಿ, ಮೌನವಾಗಿದ್ದು ದೇವರ ಕಾರ್ಯ ನೋಡಿರಿ ಎಂದು ಹೇಳಿ ತನ್ನ ಕೋಲನ್ನು ತೆಗೆದುಕೊಳ್ತಾನೆ. ಕೋಲನ್ನು ತೆಗೆದುಕೊಂಡು ಸಮುದ್ರ ಹತ್ತಿರ ಹೋಗ್ತಾ ಇರುವಾಗ ಎಲ್ಲರೂ ವಿಚಿತ್ರವಾಗಿ ನೋಡ್ತಾರೆ. ಏನ್ ಮಾಡ್ಲಿಕ್ಕಿದ್ದಾನೆ ಈಗ, ಏನ್ ಮಾಡ್ತಾನೆ ನೋಡೋಣ ಅಂದ್ಕೊಳ್ತಿರುವಾಗ ಕೋಲನ್ನು ತೆಗೆದುಕೊಂಡು ಸಮುದ್ರಕ್ಕೆ ಹೊಡೆಯುತ್ತಾನೆ. ಸಮುದ್ರ ಅದ್ಭುತವಾಗಿ 2 ಭಾಗವಾಗಿ ವಿಭಾಗವಾಗುತ್ತೆ. ಅದನ್ನು ನೋಡಿರುವ ಇಸ್ರಾಯೇಲರೆಲ್ಲರೂ ಕೂಡ, ಇವನು ಎಂಥ ಮನುಷ್ಯನಾಗಿದ್ದಾನೆ, ಎಂಥ ನಾಯಕನಾಗಿದ್ದಾನೆ, ಅವನು ಹೇಳಿದಂತೆ ಜರುಗುತ್ತಾ ಇದೆ. ಕೊನೆಗೆ ಸಮುದ್ರವೂ ಕೂಡ ಅವನ ಮಾತಿಗೆ ವಿಧೇಯವಾಗುತ್ತಿದೆ. ಕುರಹನು, ದಾತಾನನು, ಅಬಿರಾಮನು ಇವರೆಲ್ಲರೂ ಕೂಡ ಮೋಶೆಗೆ ವ್ಯತಿರೇಕವಾಗಿ ನಿಲ್ಲುತ್ತಾರೆ. ನಿನ್ನನ್ನೊಬ್ಬನೇ ದೇವರು ಆರಿಸಿಕೊಂಡಿದ್ದೋ? ನಮ್ಮನ್ನು ದೇವರು ಆರಿಸಿಕೊಳ್ಳಲಿಲ್ಲವೋ? ನೀನೊಬ್ಬನೇ ಪರಿಶುದ್ಧನಾಗಿದೆಯಾ? ನಾವು ಪರಿಶುದ್ಧರಾಗಿಲ್ಲವೋ? ನೀನೊಬ್ಬನೇ ಇವರಿಗೆ ನಾಯಕನಾಗಿರಬೇಕಾ? ನಾವು ಇವರಿಗೆ ನಾಯಕರಾಗಿರಬಾರದೋ ಎಂದು ಹೀಗೆ ಮೋಶೆಗೆ ತಿರುಗಿ ಬೀಳುತ್ತಾರೆ.
ಆಗ ಮೋಶೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ಅವರಿಗೆ ಹೇಳ್ತಾನೆ, ನೀವು ನನ್ನೊಂದಿಗೆ ಜಗಳ ಆಡುವುದೇನು? ನೀವು ನನ್ನ ಮೇಲೇನಾದರೂ ಬೇಸರಗೊಳ್ಳುವುದಾದರೆ ದೇವರ ಬಳಿಗೆ ಹೋಗಿ ದೇವರಿಗೆ ಹೇಳಿರಿ. ಒಂದು ವೇಳೆ ದೇವರು ನಿಮ್ಮನ್ನು ನಾಯಕನಾಗಿ ಆರಿಸಿಕೊಳ್ಳುವುದಾದರೆ ನಾಯಕತ್ವದಲ್ಲಿ ಮುಂದುವರಿಯಿರಿ, ನನ್ನೊಂದಿಗೆ ಯಾಕೆ ಜಗಳವಾಡ್ತೀರಿ ಎಂದು ಹೇಳಿ ಸಾಷ್ಟಾಂಗವಾಗಿ ಬೀಳುತ್ತಾನೆ. ದೇವರು ಅದನ್ನು ನೋಡ್ತಾರೆ. ಏನ್ ಮಾಡಿದ್ರು ಗೊತ್ತಾ ಪ್ರಿಯರೇ? ಆ ಕೊರಹನೊಂದಿಗಿರುವ ಎಲ್ಲ ಗ್ಯಾಂಗನ್ನೆಲ್ಲ ಭೂಮಿ ಇದ್ದಕ್ಕಿದ್ದ ಹಾಗೆ ಈ ರೀತಿ ಅಗಲವಾಗಿ ಬಾಯ್ದೆರೀತಂತೆ. ಆ ಕೊರಹನ ಗ್ಯಾಂಗ್ ಪೂರ್ತಿಯಾಗಿ ಭೂಮಿಯ ಒಳಗೆ ಸಮಾಧಿಯಾದರು ಪ್ರಿಯರೇ. ಏನಿದು ಅದ್ಭುತ! ಯಾರಿವನು? ಮಹಾದೊಡ್ಡ ನಾಯಕನು. ಅವನ ಹೆಸರೇನು? ಮೋಶೆ. ಮೋಶೆ ಎಂಬ ಈ ಮಹಾದೊಡ್ಡ ನಾಯಕನು ಎಷ್ಟೋ ಮಹಾದೊಡ್ಡ ಅದ್ಭುತ ಮಾಡುತ್ತಾನೆ. ನೋಡಿದಿರಲ್ಲವೇ, ಫರೋಹನಂತಹ ಮಹಾಚಕ್ರವರ್ತಿಯ ಕುತ್ತಿಗೆಯನ್ನು ಮಣಿಸಿದ. ಫರೋಹನ್ ನಡುಗಿದ. ಮೋಶೆ ಎಂಬ ಹೆಸರು ಹೇಳಿದ್ರೆ ಸಾಕು, ಫರೋಹನ್ ನಡುಗುತ್ತಾ ಇದ್ದ. ಮೋಶೆಯನ್ನು ಕರೆಯಿಸಿ ನಮಸ್ಕಾರ ಹೇಳ್ತಾನೆ. ಅಯ್ಯೋ ಸಾಕಪ್ಪ ಸಾಕು, ಇನ್ಮೇಲೆ ಈಗ ಹೊರಟೋಗ್ರಿ ಎಂದು ಹೇಳಿ ನಮಸ್ಕಾರ ಮಾಡ್ತಾನೆ ಪ್ರಿಯರೇ. ಫರೋಹನ್ ಅಂಥವನೇ ಮೋಶೆಗೆ ನಮಸ್ಕಾರ ಮಾಡುತ್ತಾನೆ. ಯಾಕೆಂದರೆ ಮೋಶೆ ಮಹಾದೊಡ್ಡ ನಾಯಕನಾಗಿದ್ದನು. ಅವನು ಏನೇ ಹೇಳಿದ್ರೂ ಅದು ಜರುಗುತ್ತಾ ಇತ್ತು. ಆಕಾಶದ ಕಡೆಗೆ ಕೋಲನ್ನು ತೋರಿಸಿದ್ರೆ ಸಾಕು, ಏನ್ ಬೇಕೋ ಅದು ಜರುಗುತ್ತಾ ಇತ್ತು. ಈ ಮೋಶೆ ಎಂಬ ಮಹಾದೊಡ್ಡ ನಾಯಕನ ಪಾಸ್ಟ್ ಏನಾಗಿದೆ, ಗತ ಏನಾಗಿದೆ? 20 ವರ್ಷಗಳ ಹಿಂದೆ ಒಂದು ದಿನ ಮೋಶೆ ಇಬ್ಬರು ಜಗಳವಾಡುತ್ತಿರುವಾಗ ನೋಡ್ತಾನೆ. ಹಾಗೆ ಜಗಳವಾಡುತ್ತಿರುವುದನ್ನು ನೋಡಿದಾಗ ಅವನಿಗಿಷ್ಟ ಆಗಲಿಲ್ಲ. ಐಗುಪ್ತ್ಯನು ಇಸ್ರಾಯೇಲರಲ್ಲಿ ಒಬ್ಬ ಇಬ್ರಿಯನನ್ನು ಹೊಡೆಯುವುದನ್ನು ನೋಡ್ತಾನೆ. ಅದನ್ನು ನೋಡಿ ಮೋಶೆ ಕೋಪದಿಂದ ತುಂಬಿಕೊಳ್ತಾನೆ. ಮೋಶೆಗೆ ಸ್ವಲ್ಪ ಶಾರ್ಟ್ ಟೆಂಪರ್ ಇತ್ತು. ಮೋಶೆಗೆ ಇರೋದೇನ್ ಬ್ರದರ್, ನಮಗೂ ಕೂಡ ಶಾರ್ಟ್ ಟೆಂಪರ್ ಇದೆ, ನಮಗೂ ಕೂಡ ಕೋಪ ಹೆಚ್ಚಿದೆ. ಹಾಗಾದರೆ ಜಾಗ್ರತೆ. ಸಾಧಾರಣವಾಗಿ ಕೋಪ ಯಾಕೆ ಬರುತ್ತೆ ಗೊತ್ತಾ? ಪೊಗರಿನ ನಿಮಿತ್ತ ಬರುತ್ತೆ. ಪೊಗರು ಯಾಕೆ ಬರುತ್ತೆ ಗೊತ್ತಾ? ಗರ್ವದ ನಿಮಿತ್ತ ಬರುತ್ತೆ. ಅಂದರೆ ಸಾಧಾರಣವಾಗಿ ನೀವು ಯಾರನ್ನೇ ಆಗಲಿ ಗಮನಿಸಿರಿ, ಯಾವಾಗ ನೋಡಿದ್ರು ಕೋಪಗೊಳ್ಳುತ್ತಾ, ಯಾವಾಗ ನೋಡಿದ್ರು ಕಿರ್ಚಾಡುತ್ತಾ, ಯಾವಾಗ ನೋಡಿದ್ರು ಒಂಥರ ಆವೇಶ ತೋರಿಸ್ತಾ ಇರ್ತಾರಲ್ಲವೇ, ಅವರನ್ನು ಜಾಗ್ರತೆಯಿಂದ ಗಮನಿಸಿ ನೋಡುವುದಾದ್ರೆ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಪೊಗರು ಇರುತ್ತೆ. ಆ ಪೊಗರಿನ ಹಿಂದೆ ಏನಿರುತ್ತೆ ಗೊತ್ತಾ? ಗರ್ವವಿರುತ್ತೆ. ಗರ್ವ ಪೊಗರನ್ನು ತೋರಿಸುತ್ತೆ, ಪೊಗರು ಕೋಪವನ್ನು ತೋರ್ಪಡಿಸುತ್ತೆ. ಜಾಗ್ರತೆ. ಆ ದಿನ ಇಬ್ಬರು ಜಗಳವಾಡುತ್ತಿರುವಾಗ ನೋಡುತ್ತಾನೆ, ಅವರಲ್ಲಿ ಐಗುಪ್ತ್ಯನನ್ನು ನೋಡಿ ಕೋಪ ತಾಳಲಾರದೆ ಮೋಶೆ ಏನ್ ಮಾಡುತ್ತಾನೆ ಗೊತ್ತಾ? ಐಗುಪ್ತ್ಯನನ್ನು ಕೊಂದಾಕ್ತಾನೆ. ಮೋಶೆ ಒಂದು ಹತ್ಯೆ ಮಾಡುತ್ತಾನೆ. ಹತ್ಯೆ ಮಾಡುವವನಿಗೆ ಏನನ್ನುತ್ತಾರೆ? ಹಂತಕನು ಅನ್ನುತ್ತಾರೆ. ಒಬ್ಬರ ಜೀವಿತ ಅಂತ್ಯಗೊಳಿಸಿದವನಿಗೆ ಹಂತಕನು ಅನ್ನುತ್ತಾರೆ. ಒಬ್ಬನನ್ನು ಕೊಂದಾಕಿದ ಪ್ರಿಯರೇ, ಮರ್ಡರ್ ಮಾಡಿಬಿಟ್ಟ. ಏ ಮರ್ಡರರ್, ಹಂತಕನಾಗಿದ್ದ. ಯಾರು? ಮೋಶೆ. ಹಾಗೆ ಕೊಲೆ ಮಾಡಿದ ನಂತರ ಎಲ್ಲಿ ಪೊಲೀಸರು ಬಂದು ಹಿಡ್ಕೊಳ್ತಾರಂದ್ಕೊಂಡು, ಅಂದರೆ ಆ ದಿನ ಇರುವ ಅಧಿಕಾರಿಗಳು ಬಂದು ಹಿಡಿಯುತ್ತಾರೆ ಅಂದ್ಕೊಂಡು ಮೋಶೆ ಏನ್ ಮಾಡಿದ ಗೊತ್ತಾ? ತಲೆ ತಪ್ಪಿಸಿಕೊಂಡು ಎಷ್ಟು ಕಾಲ ತಿರ್ಗಾಡುತ್ತಾನೆ ಗೊತ್ತಾ? ನಾಟ್ ಜಸ್ಟ್ 1 year, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷ ಅಲ್ಲ. ಈ ಅಧಿಕಾರಿಗಳ ಕಣ್ಣಿಗೆ ಕಾಣಲಾರದಂತೆ, ಅವರ ಕೈಗೆ ಸಿಗಲಾರದಂತೆ, ಮನೆಗೆ ಬರದಂತೆ, ತಂದೆ ತಾಯಿ ಬಳಿಗೆ ಬರದಂತೆ 40 ವರ್ಷಗಳವರೆಗೂ ತಪ್ಪಿಸಿಕೊಂಡು ತಿರ್ಗಾಡಿದ ಪ್ರಿಯರೇ. 40 ವರ್ಷಗಳವರೆಗೂ ಒಬ್ಬ ಹಂತಕನಾಗಿ ತಪ್ಪಿಸಿಕೊಂಡು ಎಲ್ಲೋ ಮಿದ್ಯಾನ್ ಎಂಬ ಪ್ರಾಂತ್ಯಕ್ಕೆ ಹೋಗಿ ಅರಣ್ಯದಲ್ಲಿ ತಲೆ ಮುಚ್ಕೊಂಡಿದ್ದ. ಅರಣ್ಯದಲ್ಲಿ ತಲೆ ತಪ್ಪಿಸಿಕೊಂಡಿರುವಾಗ 40 ವರ್ಷಗಳ ನಂತರ ಮೋಶೆಗೆ ಅರ್ಥವಾಯಿತು, ದೇವರ ಸಹಾಯವಿಲ್ಲದೆ, ದೇವರ ಪ್ರಮೇಯವಿಲ್ಲದೆ, ದೇವರ ಪರ್ಮಿಷನ್ ಇಲ್ಲದೆ ನನ್ನ ಜೀವಿತದಲ್ಲಿ ನಾನು ಏನೇ ಮಾಡಿದರೂ ಕೂಡ ಅದರಲ್ಲಿ ನಾನು ಜಯ ಸಾಧಿಸುವುದಿಲ್ಲವೆಂದು. ಬೈಬಲಲ್ಲಿ ಒಂದು ಒಳ್ಳೆ ವಾಕ್ಯ ಇದೆ, ನೋಡೋಣ ಬನ್ನಿ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಚನ ಓದುತ್ತಿದ್ದೇನೆ. ಪರಾಕ್ರಮಶಾಲಿಗಿಂತಲೂ ಏನಂತೆ? ಪರಾಕ್ರಮಶಾಲಿಗಿಂತಲೂ ದೀರ್ಘಶಾಂತಿಯುಳ್ಳವನೇ ಶ್ರೇಷ್ಠನು. ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವವನಿಗಿಂತಲೂ ತನ್ನ ಮನಸ್ಸನ್ನೂ ಸ್ವಾಧೀನಪಡಿಸಿಕೊಳ್ಳುವವನೇ ಶ್ರೇಷ್ಠನು. ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವವನಿಗಿಂತಲೂ ತನ್ನ ಮನಸ್ಸನ್ನು ಕಂಟ್ರೋಲಲ್ಲಿಟ್ಟುಕೊಳ್ಳುವಂಥವನು. ಪರಾಕ್ರಮಶಾಲಿಗಿಂತಲೂ ದೀರ್ಘಶಾಂತಿಯುಳ್ಳಂಥವನೇ ಶ್ರೇಷ್ಠನು. ಈ ದಿನ ನಮ್ಮಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುವವರಿದ್ದಾರೆ, ಒಳ್ಳೆ ಉದ್ಯೋಗ ಮಾಡುವಂಥವರಿದ್ದಾರೆ, ಒಳ್ಳೆ ಬುದ್ಧಿ ತಿಳುವಳಿಕೆ ಉಳ್ಳವರಿದ್ದಾರೆ, ನಿಪುಣತೆ ಉಳ್ಳವರಾಗಿದ್ದಾರೆ, ನೈಪುಣ್ಯತೆ ಉಳ್ಳವರಾಗಿದ್ದಾರೆ. ಆದರೆ ಅವರಿಗಿರುವ ವೀಕ್ನೆಸ್ ಏನೆಂದರೆ ಕೋಪ ಕಂಟ್ರೋಲ್ ಮಾಡಿಕೊಳ್ಳುವುದಿಲ್ಲ. ಏನ್ ಪ್ರಯೋಜನ ಹೇಳಿ? ಪರಾಕ್ರಮಶಾಲಿ, ಆದರೆ ದೀರ್ಘಶಾಂತಿ ಇಲ್ಲ.
ಪಟ್ಟಣವನ್ನೇ ಸ್ವಾಧೀನ ಮಾಡಿಕೊಳ್ಳಬಲ್ಲ, ಆದರೆ ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳೋದಿಲ್ಲ. ಈ ದಿನ ನಮ್ಮಲ್ಲಿ ಕೆಲವರು ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಲಾರದವರಿದ್ದಾರೆ, ಆವೇಶ ಕಂಟ್ರೋಲ್ ಮಾಡಿಕೊಳ್ಳಲಾರದವರಿದ್ದಾರೆ, ನಾಲಿಗೆಯನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲಾರದವರಿದ್ದಾರೆ, ಕೈಯನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲಾರದವರಿದ್ದಾರೆ, ಇಮೋಷನ್ಸ್ ಅನ್ನು ಕಂಟ್ರೋಲ್ ಮಾಡಿಕೊಳ್ಳಲಾರದವರಿದ್ದಾರೆ. ದಯವಿಟ್ಟು ಕೇಳಿ ಪ್ರಿಯರೇ, ಅದು ಒಳ್ಳೆಯದಲ್ಲ. ಮೋಶೆ ಕೋಪ ಕಂಟ್ರೋಲ್ ಮಾಡಿಕೊಳ್ಳಲಾರದೆ ಒಬ್ಬನನ್ನು ಕೊಂದು ಹಾಕ್ತಾನೆ. ಹಂತಕನು ಎಂಬ ಮುದ್ರೆ ಅವನ ಮೇಲೆ ಬೀಳುತ್ತೆ. ಆ ಮನುಷ್ಯನನ್ನು ಹಿಡಿಯಿರಿ ಎಂಬುದಾಗಿ ಫರೋಹನು ಸೈನ್ಯವನ್ನು ಕಳಿಸಿದಾಗ ತಪ್ಪಿಸಿಕೊಂಡು ತಿರುಗಾಡ್ತಾನೆ. 40 ಲಾಂಗ್ ಇಯರ್ಸ್, 40 ವರ್ಷಗಳವರೆಗೂ. 40 ವರ್ಷಗಳ ಈ ಕಾಲಾವಧಿಯಲ್ಲಿ ಒಬ್ಬಂಟಿಗನಾಗಿ ಒಂಟಿಯಾಗಿ ಕುರಿಗಳನ್ನು ಮೇಯಿಸುತ್ತಾ ಸತ್ತು ಬದುಕಿದ ಪ್ರಿಯರೇ. ಛೇ, ನಾನು ಕೋಪ ಪ್ರದರ್ಶಿಸಲಾರದೇ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಆವೇಶ ಪ್ರದರ್ಶಿಸಲಾರದೇ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅವನಿಗೆ ಮರ್ಡರ್ ಮಾಡೋದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಇದೆಲ್ಲ ನನ್ನ ಕೋಪದಿಂದ ತಾನೇ, ನನ್ನ ಕೋಪದಿಂದ, ನನ್ನ ಆವೇಶದಿಂದ ತಾನೇ ಇಷ್ಟು ವರ್ಷಗಳಿಂದ ನನ್ನ ತಂದೆ ತಾಯಿ ಸ್ವಂತ ಜನರಿಂದ ನಾನು ದೂರವಾದದ್ದು. ಈ ದಿನ ಕೆಲವರ ಕೋಪದಿಂದ ತಾನೇ ಕುಟುಂಬವೆಲ್ಲ ಒಡೆದೋಗಿರೋದು, ಕೋಪದಿಂದ ತಾನೇ ಉದ್ಯೋಗ ಕಳ್ಕೊಂಡಿರೋದು, ಕೋಪದಿಂದ ತಾನೇ ಸಂಬಂಧ ಮುರಿದೋಗಿರೋದು, ನಿಮ್ಮ ಕೋಪ ಆವೇಶದಿಂದ ತಾನೇ ನಿಮ್ಮ ಸ್ನೇಹಿತರು ದೂರವಾಗಿರೋದು, ನಿಮ್ಮ ಕೋಪ ಆವೇಶ ಆಗ್ರಹದಿಂದ ತಾನೇ ಈ ದಿನ ನಿಮ್ಮ ಜೀವಿತದಲ್ಲಿ ಮನಃಶಾಂತಿ ಸಮಾಧಾನ ಇಲ್ಲದಂತಾಗಿರೋದು. ಸಹೋದರ ಸಹೋದರಿಯರೇ, ಮೋಶೆಯ ಕೋಪವು ಮೋಶೆಯನ್ನು 40 ವರ್ಷಗಳವರೆಗೂ ದಿಕ್ಕಿಲ್ಲದಂತೆ ಮಾಡಿತು. ದೇವರ ಚಿತ್ತಕ್ಕೆ ವಿಧೇಯನಾಗಲಾರದಂತೆ ಆತುರ ಪಟ್ಟಿದ್ದಕ್ಕಾಗಿ ತಾನೇ ನನ್ನ ಜೀವಿತ ನಾಶ ಮಾಡಿಕೊಂಡಿರೋದು ಎಂದು ಹೀಗೆ 40 ವರ್ಷಗಳವರೆಗೂ ಅವನು ಬಾಧೆಪಡ್ತಾ ಇರುವಾಗ ಒಂದು ದಿನ ದೇವ್ರೇನ್ ಮಾಡಿದ್ರು ಗೊತ್ತಾ? ಮೋಶೇ, ನಿನ್ನನ್ನು ನನ್ನ ಕೈಯಲ್ಲಿ ತೆಗೆದುಕೊಳ್ತೇನೆ, ನನಗೊಂದು ಅವಕಾಶ ಕೊಡು. ನಿನ್ನ ಜೀವಿತದಲ್ಲಿ ನೀನು ಏನ್ ಮಾಡಬೇಕಂದ್ಕೊಂಡಿದೆಯೋ, ಏನನ್ನು ಸಾಧಿಸಲು ಬಯಸಿದೆಯೋ ಅದನ್ನು ನಿನ್ನ ಮೂಲಕ ಮಾಡುತ್ತೇನೆ. ಇಸ್ರಾಯೇಲ್ಯರನ್ನು ಬಿಡಿಸಬೇಕೆಂದು ಬಯಸಿದೆ, ಆದರೆ ಹತ್ಯೆ ಮಾಡಿ ಒಬ್ಬನನ್ನು ಅಂತ್ಯಗೊಳಿಸಿ ಹಂತಕನು ಎಂಬ ಮುದ್ರೆ ಪಡ್ಕೊಂಡವನಾಗಿ ಓಡಿ ಬಂದೆ. ಮೋಶೇ, ನಿನ್ನ ಜೀವಿತ ನನ್ನ ಕೈಗೆ ಒಪ್ಪಿಸಿಕೊಡು, ನೀನು ಅಂದ್ಕೊಂಡ ಕೆಲಸವನ್ನೇ ಮಾಡುತ್ತೇನೆ ನಿನ್ನ ಮುಖಾಂತರವೇ. ಇಸ್ರಾಯೇಲರೆಲ್ಲರನ್ನು ಕೂಡ ಐಗುಪ್ತ ದೇಶದಿಂದ ಬಿಡಿಸುತ್ತೇನೆ. ಮೋಶೆ, ನನ್ನ ಕೈಗೆ ನಿನ್ನ ಜೀವಿತ ಒಪ್ಪಿಸಿಕೊಡು. ಪ್ರಿಯ ಸಹೋದರ ಸಹೋದರಿಯರೇ, ಡೈನಿಂಗ್ ಟೇಬಲ್ ಮೇಲೆ ಒಂದು ಪಾತ್ರೆ ಬರುಳು ಮಾಡಿ ಇಡಲಾಗಿದೆ ಅಂದ್ಕೊಳ್ಳಿ. ಕೇಳ್ತಿದ್ದೇನೆ, ಹಾಗಿಡುವುದಾದರೆ ಪಾತ್ರೆ ಒಳಗಡೆ ಏನಿದೆ ಹೇಳಿ? ಏನಾದರೂ ಇದೆ ಅಂತೀರಾ? ಪಾತ್ರೆ ಬರುಳಾಗಿಡುವುದಾದ್ರೆ ಒಳಗಡೆ ಏನಿರುತ್ತೆ? ಬರೀ ಕತ್ತಲೇ ಇರುತ್ತೆ. ಬರುಳು ಬಿದ್ದಿರುವ ಪಾತ್ರೆ ಏನಾದರೂ ಉಪಯೋಗವಾಗುತ್ತಾ? ಟ್ರೈ ಮಾಡಿ. ಯಾವುದಾದ್ರೂ ಕೆಲಸಕ್ಕೆ ಬರುತ್ತೋ? ಯಾವ ಕೆಲಸಕ್ಕೆ ಬರಲ್ಲ. ಬೊರಳಾಗಿ ಇಟ್ಟಿರುವಂತಹ ಪಾತ್ರೆ ತುಂಬ ಒಳಗಡೆ ಕತ್ತಲಿರುತ್ತೆ, ಅದು ಯಾವ ಕೆಲಸಕ್ಕೆ ಬರಲ್ಲ. ಅದೇ ಪಾತ್ರೆ ನೀವು ತಿರುಗಿಸಿ ಇಡೀರಿ, ಆ ಪಾತ್ರೆ ಒಳಗಡೆ ಬೆಳಕಿರುತ್ತೆ, ಆ ಪಾತ್ರೆ ನಿಮಗೆ ಉಪಯೋಗವಾಗುತ್ತೆ. ಅದಕ್ಕೆ ಕೆಲವರು ಹೇಳ್ತಾರೆ, ಅವನ ಜೀವಿತ ತಿರುವು ಪಡೆದುಕೊಂಡಿದೆ ರೀ. ಹಾಗಂತಾರಲ್ಲವೇ? ಏನೆಂದು? ಅವನ ಜೀವಿತ ತಿರುವು ಪಡ್ಕೊಂಡಿದೆ ರೀ, ಅವನ ಲೈಫ್ ತಿರುವು ಪಡ್ಕೊಂಡಿದೆ ಅನ್ನುತ್ತಾರೆ. ಆ ದಿನ ದೇವರು ಮೋಶೆಗೆ ಹೇಳುತ್ತಿದ್ದಾರೆ, ಮೋಶೆ, ನಿನ್ನ ಜೀವಿತವನ್ನು ನೀನು ಮುಚ್ಚಿಟ್ಟಿದ್ದೀ. ಆ ಜೀವಿತವನ್ನು ನಾನೇನ್ ಮಾಡ್ಲಿಕ್ಕಿದ್ದೇನೆ ಗೊತ್ತಾ? ತಿರುಗಿಸುವಂಥವನಾಗಿದ್ದೇನೆ. ಒಂದು ಅವಕಾಶವನ್ನು ನನಗೆ ಕೊಡು. ಮೋಶೆ ತನ್ನ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಡುತ್ತಾನೆ. ಹಂತಕನೇ ಆಗಿದ್ದ, ಆದರೆ ತನ್ನ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಟ್ಟ ನಂತರ ಆ ಪಾತ್ರೆಯನ್ನು ದೇವರು ತಿರುಗಿಸಿಬಿಟ್ರು. ಆ ಪಾತ್ರೆಯನ್ನು ದೇವರು ತನ್ನ ಮಹಾಶಕ್ತಿಯಿಂದ ತುಂಬಿಸಿದ್ರು, ಒಬ್ಬ ದೊಡ್ಡ ನಾಯಕನನ್ನಾಗಿ ಮಾರ್ಪಡಿಸಿದ್ರು. ಸಹೋದರ ಸಹೋದರಿ, ನಿಮ್ಮ ಜೀವಿತ ಕೂಡ ಬೊರಳು ಬಿದ್ದಿದೆ. ನಿಮ್ಮ ಜೀವಿತ ಪೂರ್ತಿಯಾಗಿ ಕತ್ತಲೆಯಿಂದ ತುಂಬಿಕೊಂಡಿದೆ, ಉಪಯೋಗವಿಲ್ಲದಂತೆ ಆಗಿದೆ. ಅದಕ್ಕೆ ದೇವ್ರು ಹೇಳ್ತಿದ್ದಾರೆ, ನಿನ್ನ ಬದುಕನ್ನು ತಿರುಗಿಸುತ್ತೇನೆ, ನಿನ್ನ ಜೀವಿತವನ್ನೇ ತಿರುಗಿಸುತ್ತೇನೆ, ಉಪಯೋಗಕರವಾಗಿ ಮಾರ್ಪಡಿಸುತ್ತೇನೆ, ನಿನ್ನ ಜೀವಿತವನ್ನು ಆಶೀರ್ವಾದಕರವಾಗಿ ತುಂಬಿಸುತ್ತೇನೆ. ನನಗೊಂದು ಅವಕಾಶ ಕೊಟ್ಟು ನೋಡು ಅನ್ನುತ್ತಿದ್ದಾರೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಕೋಪವನ್ನು ಆವೇಶವನ್ನು ಬಿಟ್ಟು ಗತದಲ್ಲಿ ನೀವು ಮಾಡಿರುವ ಪಾಪಿಷ್ಟ ಕಾರ್ಯ ಎಷ್ಟೇ ಘೋರವಾಗಿದ್ರೂ ಕೂಡ ಅವೆಲ್ಲವುಗಳಿಗೆ ಫುಲ್ ಸ್ಟಾಪ್ ಹಾಕಿ ಮೋಶೆ ದೇವರ ಕೈಗೆ ಒಪ್ಪಿಸಿಕೊಟ್ಟಂತೆ ಈ ದಿನ ನಾನು ಕೂಡ ದೇವರ ಕೈಗೆ ಒಪ್ಪಿಸಿಕೊಡ್ತೇನೆ. ನನ್ನ ಜೀವಿತವೂ ಕೂಡ ತಿರುಗಬೇಕು, ನನ್ನ ಬದುಕು ಕೂಡ ತಿರುಗಬೇಕು, ನನ್ನ ಜೀವಿತ ಕೂಡ ದೇವರಿಂದ ತುಂಬಲ್ಪಡಬೇಕು ಎಂದು ಆಶಿಸುವಂತವರಿರುವುದಾದರೆ ನನ್ನೊಂದಿಗೆ ಪ್ರಾರ್ಥಿಸುವೀರಾ? ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರೂ ನೀವಿರುವ ಸ್ಥಳದಲ್ಲಿ ಹೃದಯಪೂರ್ವಕವಾಗಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಾವು ಆಶೀರ್ವದಿಸಲ್ಪಟ್ಟವರಾಗಿರುವುದಾದರೆ ನಮ್ಮ ಸುತ್ತಲಿರುವವರಿಗೆ ನಾವು ಆಶೀರ್ವಾದಕರವಾಗಿರುತ್ತೇವೆ. ಶಪಿಸಲ್ಪಟ್ಟವರಾಗಿರುವುದಾದರೆ ಸ್ವಾರ್ಥಿಗಳಾಗಿ ಸಮಸ್ತವನ್ನು ನಾವೇ ಅನುಭವಿಸಬೇಕೇ ಹೊರತು ಯಾರಿಗೂ ಹಂಚಬಾರದೆನ್ನುವ ಜೀವಿತ ಜೀವಿಸುತ್ತೇವೆ. ಆದರೆ ಈ ದಿನ ದೇವರೇ, ನಮ್ಮನ್ನು ನೀವು ಆಶೀರ್ವದಿಸಿ
ನಮ್ಮ ಪಾತ್ರೆಯನ್ನೆಲ್ಲ ನಿಮ್ಮ ಆಶೀರ್ವಾದದಿಂದ ತುಂಬಿಸಿ, ನಮ್ಮ ಪಾತ್ರೆ ತುಂಬಿ ತುಳುಕಿ ಉಕ್ಕಿ ಹರಿಯುವ ರೀತಿಯಲ್ಲಿ ದೇವರೇ ನಿಮ್ಮ ಮುಂದೆ ನಮ್ಮ ಪಾತ್ರೆ ತೆರೆದಿಡುತ್ತಿದ್ದೇವೆ. ಅದನ್ನು ತುಂಬಿಸಿರಿ ದೇವರೇ, ನಿಮ್ಮ ಪ್ರೀತಿ, ದೀರ್ಘಶಾಂತಿ, ತಾಳ್ಮೆಯಿಂದ, ದಯೆಯಿಂದ, ಉಪಕಾರದಿಂದ, ಸ್ವನಿಯಂತ್ರಣದಿಂದ ತುಂಬಿಸಿರಿ. ನಮ್ಮನ್ನು ನೋಡುವಂಥವರು ದೇವರೇ ನಮ್ಮಲ್ಲಿ ನಿಮ್ಮನ್ನು ನೋಡಬೇಕು, ನಮ್ಮ ಮೇಲೆ ನಂಬಿಕೆ ಉಂಟಾಗಬೇಕು. ಇವನು ಆತ್ಮೀಕನು, ಇವನು ಒಳ್ಳೆಯವನು, ಸಹಾಯ ಕೋರಿದ್ರೆ ಸಹಾಯ ಮಾಡುತ್ತಾನೆ, ನನಗಿರುವ ಕಷ್ಟ ಹಂಚಿಕೊಂಡ್ರೆ ಅರ್ಥ ಮಾಡಿಕೊಳ್ತಾನೆ ಎಂಬ ಆತ್ಮಿಕತೆ ನಮಗೆ ದಯಪಾಲಿಸಿರಿ. ಅದೇ ಸಮಯದಲ್ಲಿ ನಮಗಿರುವ ಕೋಪವನ್ನು, ಆವೇಶವನ್ನು, ಆಗ್ರಹವನ್ನು, ಅಪವಿತ್ರತೆಯನ್ನು, ಅನ್ಯಾಯವನ್ನು, ಅಕ್ರಮವಾದ ಜೀವಿತವನ್ನು ನಮ್ಮಿಂದ ತೊಲಗಿಸಿ ನೀವು ಆಶಿಸಿದ ಹಾಗೆ ದೇವರೇ ನಾವು ನಮ್ಮ ಜೀವಿತವನ್ನು ಉನ್ನತವಾದ ಮೌಲ್ಯಗಳಿಂದ ಜೀವಿಸುತ್ತಾ ನಿಮಗೆ ಮಹಿಮೆ ಉಂಟಾಗುವ ಹಾಗೆ ನಮ್ಮ ಸುತ್ತಲಿರುವವರಿಗೆ ಆದರ್ಶಕರವಾಗಿ ನಮ್ಮ ಜೀವಿತಗಳಿರುವ ಹಾಗೆ ಕೃಪೆ ತೋರಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.